ಶ್ರೀರಾಮ ಸಮರ್ಥ. ಜುಲೈ 31. ನಾವು ಭಗವಂತನವರಾದರೆ ಮಾತ್ರ ಸುಖಿಗಳಾಗುತ್ತೇವೆ. ನಾವು ಏನು ಸಾಧಿಸಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಪರಮಾತ್ಮನೂ ಸಾಧ್ಯವಾಗಿರುತ್ತಾನೆ. ಶರೀರ ಹಾಗೂ ಪ್ರಪಂಚಗಳು ಸಾಧನೆಯಾಗಿರುತ್ತವೆಂದು ತಿಳಿಯಬೇಕು. ನಾವು ಸಾಧನೆಯನ್ನೇ ಸಾಧ್ಯವನ್ನಾಗಿ, ಸಾಧ್ಯವನ್ನೇ ಸಾಧನವನ್ನಾಗಿ ತಿಳಿದುಕೊಂಡಿರುತ್ತೇವೆ. ಆದ್ದರಿಂದಲೇ ತಪ್ಪುತ್ತೇವೆ. ಒಬ್ಬ ಮನುಷ್ಯನಿಗೆ ತನ್ನ ಮಕ್ಕಳು ಮರಿಗಳೊಂದಿಗೆ ಮುಂಬೈಗೆ ಹೋಗಬೇಕಾಗಿತ್ತು. ತಮಗೆ ಉಗಿಬಂಡಿಯಲ್ಲಿ ಕೂಡಲು ಸಿಕ್ಕಿರುತ್ತದೆಂಬ ಆನಂದದಲ್ಲಿ ಆ ಮಕ್ಕಳೆಲ್ಲರೂ ಗಾಡಿಯಲ್ಲಿ ಕುಳಿತರು. ಆದರೆ ಆ ಮನುಷ್ಯನು ಮುಂಬೈಗೆ ಹೋಗಬೇಕೆಂಬ ಉದ್ದೇಶದಿಂದ ಗಾಡಿಯಲ್ಲಿ ಕುಳಿತನು. ಗಾಡಿಯಿಂದ ಇಳಿಯುವಾಗ ಮಕ್ಕಳಿಗೆ ದುಃಖವಾಯಿತು. ಆದರೆ ಆ ಮನುಷ್ಯನಿಗೆ ಹಾಗೆ ಅನಿಸಲಿಲ್ಲ. ವಸಿಷ್ಠರು ಶ್ರೀರಾಮನಿಗೆ, ರಾಮ, ನೀನು ಪ್ರಪಂಚದಲ್ಲಿ ವ್ಯವಹರಿಸುವಾಗ ಅಂತಃಕರಣದಲ್ಲಿ ನಿಸ್ಸಂಗನಾಗಿರು ಎಂದು ಹೇಳಿದರು. ನಾನು ದೇಹದಲ್ಲಿ ಆನಂದರೂಪ ಆತ್ಮನೇ ಆಗಿರುತ್ತೇನೆ, ನಿಸ್ಸಂಗನಾಗಿರುತ್ತೇನೆ ಎಂಬ ದೃಢಭಾವನೆ ಇಟ್ಟುಕೊಂಡು ಪ್ರಪಂಚ ಮಾಡಬೇಕು. ಭೂಮಿಯನ್ನು ಬಿಟ್ಟಿರಲು ಯಾರಿಗೂ ಬರುವುದಿಲ್ಲ. ಅದರಂತೆ ಯಾರಿಗೂ ಪ್ರಪಂಚವನ್ನು ಬಿಡಲು ಬರುವುದಿಲ್ಲ. ಆದರೆ ಅದರಲ್ಲಿ ರಾಮನೇ ಕರ್ತಾನೆಂದು ತಿಳಿದು ವ್ಯವಹರಿಸುವವನು ಪಾರಮಾರ್ಥಿಕನು. ನಾನು ಕರ್ತಾನೆಂದು ತಿಳಿದು ವ್ಯವಹರಿಸುವವನು ಪ್ರಾಪಂಚಿಕನು. ನಾನು ಕರ್ತಾನೆಂದು ತಿಳಿದು ಪ್ರಪಂಚ ಮಾಡಿದರೂ ಪ್ರಪಂಚವು ದುಃಖರೂಪವಾಗಿಯೇ ಉಳಿಯುತ್ತದೆ. ಅದು ಸುಖರೂಪವಾಗುವುದಿಲ್ಲವೆಂದ ಮೇಲೆ ನಾನು ಕರ್ತ ಅಲ್ಲ ಎಂಬುದು ಸಿದ್ಧವಾದಂತೆ ಪ್ರಪಂಚವು ಅರ್ಧಮರ್ಧವಾಗಿರುತ್ತದೆ. ರಾಮನೊಬ್ಬನೇ ಪೂರ್ಣನಾಗಿರುತ್ತಾನೆ. ಉಪ್ಪನ್ನು ಎಷ್ಟೇ ತೊಳೆದರೂ ಅದರಲ್ಲಿಯ ಕ್ಷಾರವು ಹೋಗಲಾರದು. ಅದರಂತೆ ಪ್ರಪಂಚದ್ದಾಗಿರುತ್ತದೆ. ಆದ್ದರಿಂದ ಪರಮಾರ್ಥವನ್ನೇ ಧ್ಯೇಯವೆಂದು ತಿಳಿದು ಸುಲಭ ಸಾಧ್ಯವಾದ ನಾಮಸ್ಮರಣೆಯನ್ನು ಅಖಂಡ ಮಾಡಬೇಕು. ನಾವು ಪ್ರಪಂಚದಲ್ಲಿ ಎಷ್ಟು ಕಷ್ಟಪಡುತ್ತೇವೆ, ಅದಕ್ಕೆ ಸರಿಯಾದ ಪ್ರತಿಫಲವು ಸಿಗುವುದಿಲ್ಲ. ಆದರೂ ಕಷ್ಟಪಡುತ್ತಲೇ ಇರುತ್ತೇವೆ. ಆದರೆ ಪರಮಾರ್ಥದಲ್ಲಿ ಹಾಗೆ ಇರುವುದಿಲ್ಲ. ನಾವು ಮಾಡಿದಷ್ಟು ಸಮಾಧಾನ ಹೆಚ್ಚುತ್ತಾ ಹೋಗುತ್ತದೆ. ಜೀವನದ ತುಂಬ ಪ್ರಪಂಚವನ್ನೇ ಮಾಡಿದರೆ ಮೃತ್ಯುವಿನ ಸಮಯದಲ್ಲಿ ಪ್ರಪಂಚವೇ ನೆನಪಿಗೆ ಬರುತ್ತದೆ. ಆದ್ದರಿಂದ ಪ್ರಪಂಚದ ಹವ್ಯಾಸವಿರಬಾರದು. ಪ್ರಪಂಚದಲ್ಲಿಯ ವಸ್ತುಗಳು ಇಂದಲ್ಲ ನಾಳೆ ನಾಶವಾಗುವವೇ ಎಂದು ತಿಳಿದು ಅವುಗಳ ವಿಷಯದಲ್ಲಿ ಅಲಿಪ್ತ ಭಾವನೆಯಿಂದ ವ್ಯವಹರಿಸಬೇಕು. ಈ ವೃತ್ತಿಯನ್ನು ಅಭ್ಯಾಸದಿಂದ ಹಾಗೂ ಪುನಃ ಪುನಃ ಮಾಡುವ ವಿಚಾರದಿಂದ ಬೆಳೆಸಿಕೊಳ್ಳಬೇಕು. ಪ್ರಪಂಚದಲ್ಲಿ ಪ್ರಾಪ್ತವಾದದ್ದರ ಬಗ್ಗೆ ಹರ್ಷ ಹೊಂದಬಾರದು ಹಾಗೂ ನಾಶವಾದದ್ದರ ಬಗ್ಗೆ ಶೋಕ ಮಾಡಬಾರದು. ದೇಹವನ್ನು ಪ್ರಾರಬ್ಧದ ಮೇಲೆ ಹಾಕಬೇಕು. ಇದನ್ನು ಸಾಧಿಸುವುದಕ್ಕಾಗಿ ಒಂದು ಪರಿಣಾಮಕಾರಕ ಹಾಗೂ ಸುಲಭ ಉಪಾಯವಿರುತ್ತದೆ. ಅದೆಂದರೆ ನಾವು ರಾಮನವರಾಗಿ ರಾಮನು ಇಟ್ಟದ್ದರಲ್ಲಿಯೇ ಸಮಾಧಾನ ಹೊಂದಬೇಕು. ಈ ಎಲ್ಲ ವಿಶ್ವ ಹಾಗೂ ಸಮಸ್ತ ಪ್ರಪಂಚವು ಭಗವಂತನದೇ ಇರುತ್ತದೆ. ಯಾರದು ಏನು ಇರುತ್ತದೋ ಅದನ್ನು ಅವರಿಗೆ ಕೊಟ್ಟು ನಿಶ್ಚಿಂತರಾಗಿರಬೇಕು. ಎಲ್ಲವೂ ಭಗವಂತನದೇ ಇರುತ್ತದೆ, ನನ್ನದೇನೂ ಇರುವುದಿಲ್ಲ ಎಂದು ತಿಳಿದುಕೊಳ್ಳುವುದೆಂದರೆ ಭಗವದರ್ಪಣ ಮಾಡುವುದೆಂದರ್ಥ. ನಾವು ಭಗವಂತನವರಾದರೆ ಸುಖಿಯಾಗುತ್ತೇವೆ, ಇಲ್ಲದಿದ್ದರೆ ದುಃಖಿಯಾಗುತ್ತೇವೆ. ಧಾನ್ಯದಲ್ಲಿಯ ಕಲ್ಲು, ಮಣ್ಣು, ಹೊಟ್ಟು ಮುಂತಾದವುಗಳನ್ನೆಲ್ಲ ಆರಿಸಿ ಸಾರಭೂತವಾದ ಧಾನ್ಯವನ್ನು ತೆಗೆದುಕೊಳ್ಳುವಂತೆ ಅಹಂಕಾರದ ಕಲ್ಲು, ಮಮತ್ವದ ಮಣ್ಣು, ವಿಕಾರಗಳ ತೌಡು ಇವು ಆತ್ಮಸ್ವರೂಪವಾದ ಪರಮಾರ್ಥದಲ್ಲಿ ಕೂಡಿರುವುದರಿಂದ ದುಃಖರೂಪ ಪ್ರಪಂಚವಾಗಿರುತ್ತದೆ. ಈ ಪ್ರಪಂಚದಲ್ಲಿಂದ ಎಲ್ಲವನ್ನು ಆರಿಸಿದರೆ ಏನು ಉಳಿಯುತ್ತದೆಯೋ ಅದೆಲ್ಲವೂ ಸುಖವೇ ಆಗಿರುತ್ತದೆ. ಇಂದಿನ ಮುಖ್ಯ ವಿಚಾರ, ರಾಮ, ಎಲ್ಲವೂ ನಿನ್ನದೇ ಇರುತ್ತದೆ. ನೀನು ಕೊಟ್ಟದ್ದನ್ನು ತೆಗೆದುಕೊಳ್ಳುತ್ತೇನೆಂಬ ಭಾವನೆ ಇರಬೇಕು. ಇದರಿಂದಲೇ ಅತ್ಯಂತ ಸಮಾಧಾನವಾಗುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.